ನೋಡಿ, ಜಾತ್ಯತೀತತೆ ಯಾವುದೇ ದೇವಸ್ಥಾನವನ್ನು ಒಂದು ಗೌರ್ಮೆಂಟ್ ಆರ್ಡರ್ ಮೂಲಕ ಸರ್ಕಾರ ವಶಪಡಿಸಿಕೊಳ್ಳಬಹುದು. ಅದರ ಆಸ್ತಿ ವಿಷಯದಲ್ಲಿ ಏನು ಬೇಕಾದರೂ ನಿರ್ಣಯಗಳನ್ನು ತಗೊಳ್ಬಹುದು. 33,000 ದೇವಸ್ಥಾನಗಳನ್ನು ಸರ್ಕಾರ ಹಿಡ್ಕೊಂಡಿದೆ. ಹಿಂಗೆ 33,000 ದೇವಸ್ಥಾನಗಳನ್ನು ಒಂದು ಮಸೀದಿ ನಂಗೆ ವಶಪಡಿಸ್ಕೊಳ್ಳೋದಕ್ಕಾಗತ್ತಾ? ಕಾನೂನಲ್ಲಿ ನಿಮ್ಗೆ ಅವಕಾಶ ಇಲ್ಲ. ಚರ್ಚನ್ನು ಒಂದು ಗೌರ್ಮೆಂಟ್ ನಾಳೆ ಆರ್ಡರ್ ಮಾಡಿ ಇದು ಸರ್ಕಾರದ್ದು ಒಂದು ಘೋಷಣೆ ಮಾಡೋಕ್ಕಾಗತ್ತಾ? ಇಲ್ಲ. ನಾವು ಇದನ್ನು ಜಾತ್ಯತೀತ ಭಾರತ ಅಂತ ನಂಬಕ್ಕಂತೆ. ನಂಬಿ ಹೆಂಗ್ ನಂಬ್ತೀರಿ? ಇದು ಯಾವ ಸೀಮೆ ಜಾತ್ಯತೀತತೆ ನನಗೆ ಹೇಳಿ. ವಕ್ಫ್ ಬೋರ್ಡ್ ಅಂತ ಬೋರ್ಡ್ ಇದೆ, ಅದು ಇಂಥ ಆಸ್ತಿ ನನಗೆ ಸೇರಿದ್ದು ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ಬೋದು. ಯೂನಿಫಾರ್ಮ್ ಸಿವಿಲ್ ಕೋಡ್ ಚರ್ಚೆ ಆಗ್ತಾ ಇದೆ ನಮ್ಮಲ್ಲಿ. ಸಮಾನ ನಾಗರಿಕ ಸಂಹಿತೆ. ಹಿಂದೂಗಳು, ಬೌದ್ಧರು, ಜೈನರು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಹಿಂದೂ ಪರ್ಸನಲ್ ಲಾ ಅಂತ ಮಾಡ್ಬಿಟ್ರಿ. ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕಿದ್ರೆ ಕಾಂಗ್ರೆಸ್ನವ್ರು ಏನು ಹೇಳಿದ್ರು? ಚರ್ಚೆ ಆಗಲಿ. ಹಿಂದೂ ಪರ್ಸನಲ್ ಲಾ ತಂದ್ರಲ್ಲ, ಯಾರ ಜೊತೆಗೆ ಚರ್ಚೆ ಮಾಡಿದ್ರಿ? ಹಿಂದೂ ಪರ್ಸನಲ್ ಲಾ, ಮುಸ್ಲಿಂ ಪರ್ಸನಲ್ ಲಾ ಇರುವ ದೇಶವನ್ನು ಜಾತ್ಯತೀತ ಅಂತ ಕರೆಯೋದಕ್ಕಾಗತ್ತ? ಪಟ್ ಅಂತ ಒಂದು ವಾದ ಬಂದ್ಬಿಡುತ್ತೆ. ಧಾರ್ಮಿಕ ಸ್ವಾತಂತ್ರ್ಯ ಮನುಷ್ಯತ್ವಕ್ಕೆ ಅಡ್ಡೆ ಬರೋದಾದ್ರೆ, ಮನುಷ್ಯನ ಬೇಸಿಕ್ ರೈಟ್ಸ್ಗೆ ಅಡ್ಡ ಬರೋದಾದ್ರೆ, ಧಾರ್ಮಿಕ ಸ್ವಾತಂತ್ರ್ಯ ದೊಡ್ಡದ, ಮನುಷ್ಯನ ಮೂಲಭೂತವಾದ ಹಕ್ಕು ದೊಡ್ಡದ? ಅಫ್ಕೋರ್ಸ್ ಮೂಲಭೂತ. ಧಾರ್ಮಿಕ ಕಾರಣಗಳಿಗಾಗಿ ಯಾರದ್ದೋ ಮೂಲಭೂತ ಹಕ್ಕಿಗೆ ಧಕ್ಕೆ ಆಗ್ತಿದೆ ಅಂತಂದ್ರೆ ಆ ವ್ಯಕ್ತಿಯ ಮೂಲಭೂತ ಹಕ್ಕನ್ನು ಎತ್ತಿ ಹಿಡಿಯೋದಕ್ಕೆ ಎದ್ದು ನಿಲ್ಲಬೇಕಾದದ್ದು ದೇಶದ ಜವಾಬ್ದಾರಿ. ಈ ದೇಶದಲ್ಲಿ ಯಾವುದೋ ಮದುವೆ ನಡೀತಾ ಇದೆ, ಹುಡುಗಿಗೆ 18 ವರ್ಷ ಆಗಿಲ್ಲ, ಹುಡುಗನಿಗೆ 21 ವರ್ಷ ಆಗಿಲ್ಲ ಅನ್ನೋ ಕಂಪ್ಲೇಂಟ್ ಬಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೆ ಪೊಲೀಸರನ್ನು ಕರ್ಕೊಂಡು ಆ ಮದುವೆ ಮನೆಗೆ ಬರ್ಬೋದು, ಮದುವೆ ನಿಲ್ಲಿಸಬಹುದು. ಕಂಪ್ಲೇಂಟ್ ಬಂತಪ್ಪ, ಅಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಮುಸ್ಲಿಮ್ಸ್ ಮದುವೆ ಅಂತ. ಏನು ಮಾಡೋಕ್ಕಾಗಲ್ಲ. ಇದು ಜಾತ್ಯತೀತ ರಾಷ್ಟ್ರ ಅಂತ ಹೆಂಗೆ ನಂಬ್ತೀರಿ?